ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾಗ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದರ ಪ್ರಯುಕ್ತ ವಿಶೇಷವಾಗಿರುವಂಥ ಹೋಮ ಹವನ ಪೂಜೆಯ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ವಿಶೇಷವಾಗಿ ದಂಪತಿಗಳು ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಬಹುದು. ಯಾರೆಲ್ಲರೂ ಈಗ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕು ಅಂತಿದ್ದೀರಾ, ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಒಂದು 2 ಜೊತೆಗೆ 11, 20, 29ನೇ ತಾರೀಕು ಏನೆಲ್ಲ ನಾವು ರೆಮಿಡಿಯನ್ನು ಮಾಡ್ಕೊಳ್ಬೇಕಾಗತ್ತೆ, ಜೀವನದಲ್ಲಿ ಸಕ್ಸಸ್ಸು ಅಥವಾ ಯಶಸ್ಸು ಶ್ರೇಯಸ್ನ ಕಾಣಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಸೊ ಈ ದಿನ ಏನು ಮಾಡ್ಕೊಳ್ಳೋದ್ರಿಂದ ನಾವು ಸಕ್ಸಸ್ನ ಹಾದಿಗೆ ರೀಚ್ ಆಗಬಹುದು ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಸಂಖ್ಯೆ ಏನನ್ನು ಸೂಚಿಸುತ್ತೆ? ಚಂದ್ರನನ್ನು ಸೂಚಿಸುತ್ತೆ. ಒಂದು ತಿಂಗಳಲ್ಲಿ 4 ಸಲ ಬರೋಗುತ್ತೆ. ಯಾವ್ದು? 2, 11, 20, 29. ಈ 4 ದಿನಾಂಕ ಚೆನ್ನಾಗಿ ನೆನಪಿಟ್ಕೊಳ್ಳಿ ಪ್ರೀತಿ ಬಂಧುಗಳೇ, ಅಂಡರ್ಲೈನ್ ಮಾಡ್ಕೊಳ್ಳಿ. ಈ 4 ದಿನಾಂಕಗಳನ್ನು ಒಂದು ತಿಂಗಳಲ್ಲಿ 4 ಸಲ ಬಂದೋಗುತ್ತೆ. ಇದನ್ನೇ ದೇವರು ನಮಗೆ ಅವಕಾಶವನ್ನು ಕೊಡುವಂಥದ್ದು. ಅದಕ್ಕೆ ನಾವು ಎಚ್ಚೆತ್ಕೊಂಡು ಏನಾದರೂ ಮಾಡ್ತೀವಿ ಅಂತಂದರೆ, ಯಾರನ್ನು ಯಾವ ರೆಮಿಡಿ ಕೈ ಹಿಡಿಯುತ್ತೋ ಗೊತ್ತಿಲ್ಲ. ಬಹುಶಃ ಇದು ನಿಮಗೆ 1 ತಿಂಗಳಿಂದ ಅಥವಾ 2 ವರ್ಷದಿಂದ ನೀವು ಮಾಡ್ತಾ ಇರೋ ಪ್ರಯತ್ನದಲ್ಲಿ ಈ ದಿನಾಂಕ ನಿಮಗೆ ಕೊನೆ ಆಗ್ಬೋದು. ಅಂದರೆ ನಿಮ್ಮ ಕಷ್ಟದ ದಿನಗಳ ಕೊನೆ ಈ ದಿನಾಂಕಕ್ಕೆ. ಚಂದ್ರ ಕೂಡ ಅಷ್ಟೇ. ಈ ಚಂದ್ರನಿಗೆ ಪಟ್ಟಾಭಿಷೇಕ ಆಗುವಾಗ ಮಹಾಲಕ್ಷ್ಮಿ ಕಿರೀಟವನ್ನು ಧಾರಣೆ ಮಾಡ್ತಾಳೆ, ಅಂದರೆ ದಾನ ಮಾಡ್ತಾಳೆ. ಅಕ್ಷಯ ತೃತೀಯ ದಿನ ನಿಮಗೂ ಯಾರಾದರೂ ದಾನ ಕೊಡಬೇಕು, ನೀವು ಕೇಳ್ಕೊಳ್ಳಿ, ಪರವಾಗಿಲ್ಲ. ಯಾರು ಕೊಡಬೇಕು ನಿಮಗೆ ಅಂತಂದರೆ, ನಿಮ್ಮ ಸಹೋದರಿಯರು, ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ತಾಯಿ, ಅಥವಾ ಸಹೋದರಿಯರೇ ಕೊಡಬಹುದು, ಅಥವಾ ಮಗಳಿಗೆ ತಾಯಿಯೇ ಕೊಡಬಹುದು, ಅಥವಾ ಅಮ್ಮ ಡೆಡಿಕೇಟೆಡಾಗಿ ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದರೆ, ಆ ಅಮ್ಮನೇ ಜಾಬ್ ಮಾಡ್ತಿದ್ರೆ, ಆ ಅಮ್ಮ ಅನ್ನುವಳೆ ನಿರ್ಧಾರ ತೆಗೆದುಕೊಂಡಿದ್ದರೆ, ಮಹಾತಾಯಿ ವ್ಯವಹಾರ ವ್ಯಾಪಾರ ಮಾಡುವಂಥದ್ದು ಮಗಳಿಂದ ತೆಗೆದುಕೊಳ್ಬೋದು. ಅಥವಾ ನೀವೇ ಒಂದು ನಾಣ್ಯವನ್ನು ವ್ಯವಸ್ಥೆ ಮಾಡಿಕೊಂಡು ಹೋಗಿ ಎಲ್ಲಿಯಾದರೂ ಭವಾನಿ ದೇವಾಲಯವಿರಬೇಕು. ಭವಾನಿ ಶಂಕರ ಇರುವಂಥ ದೇವಸ್ಥಾನ ಬಹಳ ವಿಶೇಷ. ಭವಾನಿ ಶಂಕರಾಭ್ಯಾಂ ನಮಃ. ಭವಾನಿ ದೇಗುಲದಲ್ಲಿ ಇಟ್ಟು ಅರ್ಚನೆ ಪೂಜೆ ಮಾಡಿಸಿ ಕುಂಕುಮಾರ್ಚನೆಯನ್ನು ಆ ಬೆಳ್ಳಿ ನಾಣ್ಯದ ಮೇಲೆ ಮಾಡಿಸಿ, ಆನಂತರ ಆ ಬೆಳ್ಳಿ ನಾಣ್ಯ, ಆ ಕುಂಕುಮಾರ್ಚನೆ ಸ್ವಲ್ಪ ಕುಂಕುಮವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತೀರಿ. ಇದು ಈ ಒಂದು ತಿಂಗಳಲ್ಲಿ ಬರತಕ್ಕಂತಹ 4 ದಿನಾಂಕಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಆ ನಂತರ ನೀವೇನು ಮಾಡಬೇಕಂದ್ರೆ, ಪ್ರತಿನಿತ್ಯ ಅದನ್ನು ಪೂಜಿಸ್ತಾ ಬನ್ನಿ. ಯಾವುದು? ಚಂದ್ರನ ಅಷ್ಟೋತ್ತರ ವಿತ್ ಲಕ್ಷ್ಮಿ ಅಷ್ಟೋತ್ತರ. ನೀವು ಕಿರೀಟ ಧಾರಣೆ ಮಾಡ್ತೀರಿ. ಅಂದರೆ ಒಬ್ಬ ಮನುಷ್ಯ ಕಿರೀಟವನ್ನು ಧಾರಣೆ ಮಾಡ್ತಂತಂದರೆ ವಿಜಯದ ಸಂಕೇತ ಅದು. ಅಲ್ಲಿಗೆ ಅದರ ಅರ್ಥ ಏನು? ನಿಮಗಿರುವ ಕಷ್ಟಗಳು, ನಿಮಗಿರ್ತಕ್ಕಂತಹ ಯಾವುದೋ ವ್ಯಥೆ, ಬಾಧೆ, ನೋವುಗಳು ಮಾಯವಾದವು ಅಂತ. ಖುಷಿಯನ್ನು ವೆಲ್ಕಮ್ ಮಾಡಿಕೊಂಡ್ರೆ ಅಂತ, ಸಂತೋಷವನ್ನು ಅಪ್ಪಿಕೊಂಡ್ರೆ ಅಂತ, ಪ್ರೀತಿಯನ್ನು ತಬ್ಬಿಕೊಂಡ್ರೆ ಅಂತ. ಹಾಗಾಗಿ ಅಂತಹದ್ದನ್ನು ಕೊಡ್ತಾನೆ ಆ ಒಂದು ಸಂಖ್ಯೆಗೆ ಸಂಬಂಧಪಟ್ಟ ಅಧಿಷ್ಠಾನ ದೇವತೆ ಚಂದ್ರದೇವ. ಅಪ್ಪಿತಪ್ಪಿಯೂ ಈ 4 ದಿನಾಂಕಗಳೇ ನೀವು ಹಾಲು ಸ್ವೀಕಾರ ಮಾಡಬಾರ್ದು. ಇದು ಸ್ವಲ್ಪ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಹಾಲು ದಾನ ಮಾಡಬಹುದು, ಆ ದಿನ ನೀವು ಸ್ವೀಕಾರವನ್ನು ಮಾಡಬಾರದು ಪ್ರೀತಿಯ ಬಂಧುಗಳೇ. ಇನ್ನು ಮುತ್ತಿನ ಮಾಲೆ ಕೂಡ ಯಾರಿಗಾದರೂ ನೀವು ದಾನ ಮಾಡಬಹುದು ಈ ದಿನಾಂಕಗಳಲ್ಲಿ. ಯಾರು ಅಂಥ ಸಹೋದರರಿಲ್ಲ ಅಂತಂದರೆ ಯಾವುದಾದ್ರೂ ಅಮ್ಮನ ದೇವಸ್ಥಾನಕ್ಕೆ ನೀವು ಮಾಡುವಂಥದ್ದು ಈ ದಿನಾಂಕದಂದು. ಆ ನಂತರ ಈ ದಿನಾಂಕದಲ್ಲಿ ಸ್ವಲ್ಪ ಹೆಚ್ಚಿಗೆ ನೀವು ಶ್ರಮವನ್ನು ಹಾಕುವಂಥ ಪ್ಲ್ಯಾನ್ ಮಾಡೋದು. ಈ ದಿನಾಂಕಗಳಲ್ಲಿ ನೀವು ಮೊದಲೇ ಚಂದ್ರನಿಗೆ ಸಂಬಂಧಪಟ್ಟ ತುಂಬ ಚಂಚಲ ಸ್ವಭಾವ ಇತ್ತು ಅಂತಂದರೆ, ಕಡಿವಾಣ ಹಾಕಬೇಕು ಅಂತಂದರೆ ಆ ದಿನದಲ್ಲಿ ಯಾವುದಾದ್ರೂ ಒಂದು ಹೊತ್ತು ಊಟವನ್ನು ಬಿಡಬೇಕು. ಒಂದು ಹೊತ್ತು ನೀವು ಮಧ್ಯಾಹ್ನ ಬಿಡ್ತಿರೋ, ರಾತ್ರಿ ಬಿಡ್ತಿರೋ, ಬೆಳಗ್ಗೆ ತಿಂಡಿ ಮಾಡೋದು ಬಿಡ್ತಿರೋ, ಒಟ್ಟಾರೆಯಾಗಿ ನೀವು ಒಂದು ದಿನದಲ್ಲಿ 3 ಸಲ ಊಟ ಮಾಡ್ತೀರಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಆಫ್ಟರ್ನೂನ್ ನೀವು ಲಂಚ್ ಆಗಿರ್ಬೋದು, ನೈಟು ಡಿನ್ನರ್ ಆಗಿರ್ಬೋದು. ಈ 3ರಲ್ಲಿ ಒಂದನ್ನು ವರ್ಜ್ಯ ಮಾಡಬೇಕು. 2 ಟೈಮ್ ಆ ದಿನದಲ್ಲಿ, ಆ ದಿನಾಂಕಗಳಲ್ಲಿ. ಹೀಗೆ ಮಾಡ್ಕೊಳ್ತಾ
ಚಂದ್ರನದ್ದು ಲಕ್ಷ್ಮಿಯದ್ದು ಮಂತ್ರವನ್ನು ಚಂದ್ರನ ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟೋತ್ತರ ನಿತ್ಯವೂ ಮಾಡಿ. ಆದರೆ ಅನುಕೂಲ ಇಲ್ಲ ನಮಗೆ ಅಂತಂದರೆ ಈ ದಿನಾಂಕಗಳಲ್ಲಿ ಮಾಡಲೇಬೇಕು. 1 ತಿಂಗಳು ಮಾತ್ರ ಮಾಡಿ ನಿಮಗೆ ಗೊತ್ತಾಗತ್ತೆ. ಆ 1 ತಿಂಗಳಲ್ಲಿ ಬರ್ತಕ್ಕಂಥ ಈ 4 ಡೇಟ್ಗಳಲ್ಲಿ ಮಾಡಿ ನೋಡಿ ಗೊತ್ತಾಗ್ಬಿಡುತ್ತೆ. ನಮಗೆ ಅಷ್ಟೋತ್ತರ ಹೇಳ್ಕೊಳಕ್ಕೆ ಬರೋಲ್ಲ ಗುರುಗಳು ಅಂತಂದರೆ ಓಂ ಚಂದ್ರದೇವಾಯ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಚಂದ್ರದೇವಾಯ ನಮಃ. ಅದೊಂದು ಬಾರಿ ಇದೊಂದು ಬಾರಿ, ಇದೊಂದು ಬಾರಿ ಅದೊಂದು ಬಾರಿ ದೇವರ ಮನೆಯಲ್ಲಿ ಕುಳಿತುಕೊಂಡು ಆ ಒಂದು ಬೆಳ್ಳಿ ನಾಣ್ಯ ಇಟ್ಟುಬಿಟ್ಟು ಅದರ ಮೇಲೆ ಈ ಮಂತ್ರವನ್ನು ಹೇಳ್ತಾ ಕುಂಕುಮಾರ್ಚನೆ ಮಾಡುವಂಥದ್ದು. ಒಂದು 5 ನಿಮಿಷ ಹೇಳಿದ್ರೆ 108 ಆಗಿಬಿಡುತ್ತೆ. ಅಷ್ಟನ್ನು ಹೇಳಿ ನೀವು ಮಾಡ್ತೀರ ಅಂತಂದರೆ ಖುಷಿಯಾಗಿ ನಿಮ್ಮ ಚಾಂಚಲ್ಯ ಇತ್ತಲ್ಲ ಅದೊಂದು ಅರ್ಧಂಬರ್ಧ ಮಾಡಿ ಕೆಲಸ ಆಗಲಿಲ್ಲ, ಇದೊಂದು ಅರ್ಧಂಬರ್ಧ. ಎಲ್ಲವೂ ಕೂಡ ಯಾರಾದರೂ ನಿಮ್ಮನ್ನು ಟೀಕೆ ಮಾಡ್ತಿರೋದು, ಯಾವುದೋ ನೀನು ಪೂರ್ಣ ಮಾಡಲ್ಲ ಬಿಡು, ನೀನು ಜೀವಮಾನದ ಎಲ್ಲವೂ ಅರ್ಧಂಬರ್ಧಿವೆ, ನೀನು ಈ ಕಡೆಗೂ ಇಲ್ಲ ಆ ಕಡೆಗೂ ಅಂತ ನಿಮ್ಮನ್ನು ಯಾರಾದರೂ ಹೀಯಾಳಿಸ್ತಿರ್ತಾರಲ್ಲ, ಬೈತಿರ್ತಾರಲ್ಲ, ಅಂಥವರಿಗೆ ಈ ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಲ್ಲವೂ ಕೂಡ ಅಪೂರ್ಣವಾಗಿದ್ದರೆ ಪರಿಪೂರ್ಣತೆಗೆ ಸಾಗಲಿಕ್ಕೆ ಇದೊಂದು ರಾಷ್ಟ್ರೀಯ ಹೆದ್ದಾರಿಯಾಗಿ ನಿಮಗೆ ಕೆಲಸ ಮಾಡಿಕೊಡುತ್ತೆ. ಆನಂತರ ಯಾವತ್ತೂ ಕೂಡ ನಿಮಗೆ ಆ ಅರ್ಚನೆ ಮಾಡಿದ ಕೂಡಲೇ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ತೆಗೆದುಬಿಟ್ಟು ನಿಮ್ಮ ಪಾಕೆಟ್, ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಓಡಾಡಬೇಕು. ಆವಾಗ ನೀವು ಪರೀಕ್ಷೆ ಮಾಡಿ ನೋಡಿ ಎಷ್ಟು ವ್ಯತ್ಯಾಸ. ಈ ದಿನಗಳ ಹಿಂದೆ ಏನು ನಡೀತು, ಇದು ಮಾಡಿಕೊಂಡ್ಮೇಲೆ ನನಗೆ ಎಷ್ಟು ಕೆಲಸಗಳಾಗ್ತಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರೀತಿ ಬಂಧುಗಳೇ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಯಾವಾಗ ಬರುತ್ತಪ್ಪ ಈಗ 2ನೇ ತಾರೀಕು, 20ನೇ ತಾರೀಕು, 11ನೇ ತಾರೀಕು, 29ನೇ ತಾರೀಕು ಅಂತ ವೆಯ್ಟ್ ಮಾಡಬೇಕು ಅನಿಸ್ತಿದೆ. ಯಾಕಂದರೆ ಅಷ್ಟು ಅದ್ಭುತವಾಗಿರುವಂಥ ರೆಮಿಡಿಯನ್ನು ತಿಳಿಸ್ಕೊಟ್ರಿ ನೀವು ನಮಗೆ ಅಂತಲೇ ಹೇಳ್ಬೋದು. ದಾನಗಳನ್ನ ಯಾವ ರೀತಿ ಕೊಡಬೇಕು, ಭವಾನಿ ಶಂಕರ ದೇವಸ್ಥಾನನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಇನ್ನು ವಿಶೇಷವಾಗಿ ಹಾಲಿನ ಸ್ವೀಕಾರ ಮಾಡುವಂಥದ್ದು ಬೇಡ, ದಾನ ಬೇಕಾದರೆ ಮಾಡಬಹುದು, ಒಳತನ್ನ ಕಾಣ್ತೀವಿ ಅಂತ ತಿಳಿಸ್ಕೊಟ್ಟಿದ್ರೆ 4 ಅವಕಾಶ ಸಿಗುತ್ತೆ ತಿಂಗಳಲ್ಲಿ ನಮಗೆ ಇದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಇನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ಉತ್ತಮವಾಗಿರುವಂಥ ರೆಮಿಡಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗೊತ್ತಾಯ್ತಲ್ವಾ, 2, 11, 20, 29ನೇ ತಾರೀಕು ನೀವು ಯಾವ ಒಂದು ಕೆಲಸವನ್ನು ಮಾಡಿಕೊಂಡ್ರೆ ಸಕ್ಸಸ್ನ ದಾರಿ ಕಡೆ ನಡೆಯೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಅದ್ಭುತವಾಗಿರುವಂಥ ರೆಮಿಡಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಹೋಮ ಪೂಜೆ ಹವನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಗುರುಗಳ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ. ಗುರುಗಳು ಕೂಡ ಇರ್ತಾರೆ, ನೀವು ಕೂಡ ನೇರವಾಗಿ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.